ಸ್ನೇಹಿತರೆ, ಎ1 ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಚಿಕ್ಕ ಕಥೆ ತೆಗೆದುಕೊಂಡು ಬಂದಿದ್ದೇನೆ. ಹೀಗೆ ಒಂದು ಊರು. ಆ ಊರಿನಲ್ಲಿ ಮಹಾರಾಜ ತನ್ನ ಆಪ್ತರೊಡನೆ ಸಮಾಲೋಚಿಸಿ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡಿದನು ಮತ್ತು ಭವ್ಯವಾದ ಮಂದಿರವನ್ನು ಕಟ್ಟಿಸಿ ಅತ್ಯಂತ ಸಂಭ್ರಮದಿಂದ ದೇವಾಲಯಕ್ಕೆ ಹೂವು, ಹಣ್ಣು, ಬಾಳೆ ಗಿಡಗಳಿಂದ ಭವ್ಯವಾಗಿ ಕಾಣುವ ರೀತಿಯಲ್ಲಿ ಅಲಂಕಾರ ಮಾಡಿಸಿ ಎಲ್ಲ ಬಂಧು ಮಿತ್ರರು, ಪುರೋಹಿತರು ಹೀಗೆ ಅನೇಕ ಜನರನ್ನು ಒಟ್ಟುಗೂಡಿಸಿ ಗಂಟೆ, ಜಾಗಟೆ, ಮಂತ್ರೋಪದೇಶದಿಂದ ಅತೀ ವೈಭವದಿಂದ ಉದ್ಘಾಟನೆ ಮಾಡುತ್ತಾನೆ. ಇದೆಲ್ಲ ಆಗೋದ್ರೊಳಗಾಗಿ ರಾತ್ರಿಯೇ ಆಗಿಬಿಡುತ್ತದೆ. ಆಮೇಲೆ ಎಲ್ಲರೂ ಫಲಾಹಾರ ಪ್ರಸಾದ ಸೇವಿಸಿ ಹೊರಡಲು ಮಹಾರಾಜನಿಗೂ ದಣಿವಾದ್ದರಿಂದ ವಿಶ್ರಮಿಸಲು ಅರಮನೆಗೆ ಹೋಗುತ್ತಾನೆ. ರಾತ್ರಿ ಮಲಗಿದಾಗ ಒಂದು ಸುಂದರ ಕನಸು ಕಂಡ ಮಹಾರಾಜ. ಆ ಕನಸಿನಲ್ಲಿ ಸಾಕ್ಷಾತ್ ದೇವರು ಪ್ರತ್ಯಕ್ಷನಾಗಿದ್ದ. ರಾಜನು ದೇವನಿಗೆ ಅತ್ಯಂತ ವಿನಯಪೂರ್ವಕವಾಗಿ ವಂದಿಸುತ್ತಾ, ಹೇ ದೇವ, ನಾನು ಕಟ್ಟಿಸಿದ ಮಂದಿರ ಉದ್ಘಾಟನೆಯು ಚೆನ್ನಾಗಿತ್ತಲ್ಲವೇ ಎಂದು ಕೇಳಿದನು. ಆಗ ದೇವನು ಹೇಳಿದ, ಮಹಾರಾಜ, ಚೆನ್ನಾಗಿ ಕಟ್ಟಿಸಿ ಅತಿ ವೈಭವಿತವಾಗಿ ಉದ್ಘಾಟನೆ ಮಾಡಿರಬಹುದು, ಆದರೆ ನಾನೇ ಬಂದಿರಲಿಲ್ಲ ಮಹಾರಾಜ ಎಂದು ಹೇಳಿದ. ಆಗ ರಾಜನು, ಏಕೆ ಮಹಾದೇವ, ನಿನ್ನ ಶ್ರೀಮಂದಿರಕ್ಕೆ ನೀನೇಕೆ ಬರಲಿಲ್ಲ? ಮತ್ತೆ ಎಲ್ಲಿಗೆ ಹೋಗಿದ್ಯಾ ಆ ವೇಳೆಯಲ್ಲಿ ಎಂದು ಕುತೂಹಲದಿಂದ ಕೇಳಿದನು. ಆಗ ದೇವನು ಹೇಳಿದ, ಹೇ ಮಹಾರಾಜ, ಮಂದಿರ ಉದ್ಘಾಟನೆಗೆ ಎಲ್ಲರೂ ನೀನು ಕರೆಸಿದ್ದೀಯಾ ನಿಜ, ಆದರೆ ಈ ಮಂದಿರ ಕಟ್ಟಿದ ಮತ್ತು ನನ್ನ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯು ನನ್ನ ಇನ್ನೊಂದು ಮೂರ್ತಿಯನ್ನು ಸುಡು ಬಿಸಿಲಿನಲ್ಲಿ ಇಟ್ಟುಕೊಂಡು ಕೆತ್ತುತ್ತಿದ್ದ. ನನಗೆ ಅದು ನೋಡಲಾಗಲಿಲ್ಲ. ಆದ್ದರಿಂದ ಪಾಪ, ಅವನಿಗೆ ಗಾಳಿ ಬೀಸುತ್ತಿದ್ದೆ ಆ ವೇಳೆಯಲ್ಲಿ ಎಂದು ಹೇಳಿದನು. ಈ ಮಾತನ್ನು ಕೇಳಿ ಮಹಾರಾಜ ದಂಗು ಬಡಿದಂತಾಗಿ ತನ್ನ ಕಾಯಕಕ್ಕೆ ಅರ್ಪಿಸಿಕೊಂಡು ಮಾಡುವ ಸತ್ಕಾರ್ಯಗಳಿಗಿಂತ ಶ್ರೇಷ್ಠವಾದ ಪೂಜೆ ಇನ್ನೊಂದಿಲ್ಲ ಎಂಬ ಸತ್ಯದ ಮಾತು ರಾಜನಿಗೆ ಅರಿವಾಗಿತ್ತು. ಮಂದಿರದ ಉದ್ಘಾಟನೆಗೆ ಶಿಲ್ಪಿಯನ್ನು ಆಮಂತ್ರಿಸುವುದು ರಾಜನ ಕರ್ತವ್ಯವಾಗಿತ್ತು. ಆದರೆ ಉದ್ಘಾಟನೆಯ ಸಡಗರ ಸಂಭ್ರಮದಲ್ಲಿ ಆ ಶಿಲ್ಪಿಯನ್ನು ಆಮಂತ್ರಿಸುವುದು ರಾಜನಿಗೆ ಹೇಗೋ ಮರೆತು ಹೋಗಿತ್ತು. ಮರುದಿನವೇ ಮಹಾರಾಜನು ಮತ್ತೆ ಬಂಧು ಮಿತ್ರರ ಜೊತೆಗೂಡಿ ಶಿಲ್ಪಿ ಹತ್ರ ಹೋಗಿ ಅತ್ಯಂತ ಆತ್ಮೀಯತೆಯಿಂದ ಶಿಲ್ಪಿಗೆ ಸತ್ಕರಿಸಿದನು. ಆಗ ಆ ಇಬ್ಬರ ಕಣ್ಣಲ್ಲಿಯ ಆನಂದ ಭಾಷ್ಪಗಳೇ ಆ ಮಹಾದೇವನಿಗೆ ಅಭಿಷೇಕವಾಗಿತ್ತು. ಕೇಳಿದ್ರಲ್ಲ ಗೆಳೆಯರೇ, ನಾವು ಮಾಡುವ ಕೆಲಸ ಯಾವುದೇ ಚಿಕ್ಕದಿರಲಿ ದೊಡ್ಡದಿರಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಮಾತ್ರ ಆ ದೇವನೂ ಮೆಚ್ಚಿ ಆಶೀರ್ವದಿಸುವುದಲ್ಲದೆ ಶಿಲ್ಪಿಗೆ ದಾಸನಾಗಿ ಗಾಳಿ ಬೀಸುವ ಹಾಗೆ ನಮ್ಮ ಶ್ರದ್ಧೆಗೂ ಮೆಚ್ಚುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದೇ ತಾನೇ ಬಸವಣ್ಣನವರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿದ್ದು. ಸ್ನೇಹಿತರೆ, ಕೇಳಿದ್ರಲ್ಲ, ಮತ್ತೊಂದು ಚಿಕ್ಕ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.